ಆಕಾಶದಲ್ಲಿ ಹಾರಾಡುವ ಆ ಹಕ್ಕಿಯ ತರ ನಿನ್ನನ್ನು ಹಾರಾಡಿಸಬಲ್ಲೆ ಪ್ರತಾಪ್. ನಿನ್ನನ್ನು ನನ್ನ ಕೆಲಸಕ್ಕೆ ನನ್ನ ಸಹೋದರನಂತೆ ಉಪಯೋಗಿಸಿಕೊಂಡು ನಾನು ಹೇಳಿದಂತೆ ಲೇ ಪ್ರತಾಪ್, ಎಷ್ಟೋ ಜನರನ್ನು ಕೊಲೆಗೈದ ಕಟುಕಾಣೇನು ಲೇ. ಜಿಂಕೆಯಂತೆ ಜಿಗಿಯುವ ಈ ರಾವಣ ಗೌಡನ ಮುಂದೆ ನೀನ್ಯಾವ ಲೆಕ್ಕ? ಈ ರಾವಣ ಗೌಡ ಒಮ್ಮೆ ಕಣ್ಣಿಟ್ಟರೆ ಸಾಕು. ಹಾಲು ಕುಡಿಯುವ ಹಸು ಗೂಸು ಸಹ ನನ್ನನ್ನು ಎದುರೆತ್ತಿ ನೋಡಿದರೆ ಆ ಕೂಸಿನ ಹೆಸರು ಇಲ್ಲದಂತೆ ಮಾಡಬಲ್ಲ ಈ ರಾವಣ ಗೌಡ. ಲೇ ಪ್ರತಾಪ್, ನನ್ನ ಕೆಲಸ ಮುಗಿದ ಮೇಲೆ ನಿನ್ನನ್ನು ಈ ಲೋಕದಿಂದ ಭೂಲೋಕಕ್ಕೆ ಅಟ್ಟದ ಇದ್ದರೆ ನನ್ನ ಹೆಸರು ರಾವಣ. ರಾವಣ ಮಿರಣ, ರಾವಣ ಗೌಡನೇ ಅಲ್ಲ. ಬಾ ಪ್ರತಾಪ್ ಬಾ. ಯಾಕೆ ಇಷ್ಟೊಂದು ಔಷಧ ಬಂದಿಯಲ್ಲ? ಮತ್ತೇನಾದರೂ ಹೊಸ ಸುದ್ದಿ? ಆ ಸುದ್ದಿ ಇರಲಿ ಗೌಡರಿ. ದೇವಸ್ಥಾನದಲ್ಲಿ ನಿಮ್ಮ ತಂಗಿ ಅವಳ ಜೊತೆ ಮಾತನಾಡುತ್ತಿರುವುದನ್ನು ನಾನು ಕಂಡು ಬಂದೆ. ಕತ್ತೆಯ ಮಗನೇ, ಮೊಚ್ಚು ಬಾಯೇ ಹೊಚ್ಚ ನಾಯಿ. ಲೇ, ನನ್ನ ತಂಗಿ ಅಂತವಳಲ್ಲ. ನೀನು ನನ್ನ ಆತ್ಮೀಯ ಸೇನೆ ತಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಇದೇ ಮಾತನ್ನು ಲೇ ಪ್ರತಾಪ ನೀನಾಡದೆ ಬೇರೆ ಯಾರು ಮಾಡುತ್ತಾರೆ? ಇಷ್ಟೊತ್ತಿಗೆ ಅವರನ್ನ ಸೊಟ್ಟು ಈ ಬಿರುಗಾಳಿಯಲ್ಲಿ ಬೂದಿ ಹಾಗೆ ಹಾರಿ ಹೋಗುತ್ತಿತ್ತು ಗೊತ್ತೇ? ಖಂಡಿತ ಮಾಡಿದರೆ ಕೆಂಡದಂತ ಕೋಪ ಬರುವುದು ಸ್ವಾಭಾವಿಕ. ಅದು ನನಗೆ ಏಕೆ ಬೇಕು? ಅದು ನಮ್ಮವರು. ನಿಮ್ಮ ಮಾನ ಹೋದರೆ ನನ್ನ ಮಾನ ಹೋದಿತ್ತೆಂದು ಹೇಳಿದೆ ಅಷ್ಟೇ. ಹೇಳು ಪ್ರತಾಪ್, ಹೇಳು. ಸುತ್ತ 10 ಹಳ್ಳಿಗೆ ಸರ್ದಾರ ಎನಿಸಿಕೊಂಡ ಈ ರಾವಣ ಗೌಡನ ತಂಗಿಯೊಂದಿಗೆ ಮಾತನಾಡಿ ಸಾಯಲು ಗಟ್ಟಿಯಾಗಿ ನಿಂತ ಆ ಕೆಟ್ಟ ಸೊಳೆ ಮಗ ಯಾರೆಂಬುದನ್ನು ಹೇಳು ಪ್ರತಾಪ್, ಹೇಳು. ಅವನು ಯಾರಂತೂ ನನಗೂ ಗೊತ್ತಿಲ್ಲ. ನಿಮ್ಮ ತಂಗಿ ಬಂದ ಮೇಲೆ ಕೇಳುವರಂತೆ. ಅಷ್ಟೇ ಮಾಡುತ್ತೇನೆ. ಅಂದ ಹಾಗೆ ಪ್ರತಾಪ್, ಪಾಪಣ್ಣನ ಮನೆಗೆ ಬಂದ ವ್ಯಕ್ತಿಯನ್ನು ಕರೆಯಲಿಕ್ಕೆ ಕಸಿದ್ದೇನೆ. ಎಷ್ಟೊತ್ತಿಗೆ ಬಂದರೂ ಬರಬಹುದು. ನಿಲ್ಲದೀಪ, ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಅಣ್ಣ. ದೇವಿಯ ಪೂಜೆಗೋ ಅಥವಾ ಮಿನ್ನನ ಪೂಜೆಗೋ? ಅಣ್ಣ, ಇದೇನು ಹೇಳ್ತಾ ಇದ್ದೀಯಣ್ಣ? ನಾನು ಅಂತವಳಲ್ಲ. ದೀಪ, ನಾನು ಇಷ್ಟು ದಿನ ನಾನು ಇಟ್ಟಂತೆ ಇಷ್ಟಾಳೆ ತಿಳಿದಿದ್ದೆ. ಆದರೆ ಇಂದು ಗೊತ್ತಾಯಿತು, ಈ ನಿನ್ನ ದೇಹ ಸುಖಕ್ಕಾಗಿ ದೇವಸ್ಥಾನಕ್ಕೆ ಹೋಗುತ್ತಾಳೆಂದು. ಅಣ್ಣ, ಕಂಡವರ ಮಾತನ್ನು ಕೇಳಿ ಬಾಯಿಗೆ ಬಂದ ಹಾಗೆ ನನಗೆ ಮಾತಾಡಬೇಡಣ. ನಾನು ಖಂಡಿತ ಅಂತ ತಪ್ಪು ಮಾಡಿಲ್ಲ. ಬೇಕಾದ್ರೆ ನಾನೇನಾದ್ರೂ ಅಂತ ತಪ್ಪು ಮಾಡಿದ್ದೆ ನಿಜವಾದ್ರೆ ನಿನ್ನ ಕೈಯಾರ ನನ್ನನ್ನು ಕಡಿದು ಹಾಕ್ಬಿಡು. ದೀಪ, ಈ ರಾವಣ ಗೌಡ ಕಣ್ಣಾರೆ ಕಂಡಿರ್ತಾರೆ. ಕಡಿಯುವುದಲ್ಲ, ಇಷ್ಟೊತ್ತಿಗೆ ಸುಟ್ಟು ಬಿಡುತ್ತಿದ್ದೆ. ಲೇ ಬಗಳು, ಯಾರವನು? ಅಣ್ಣ, ಸತ್ಯವಾಗೂ ನಾನು ತಪ್ಪು ಮಾಡಿಲ್ಲ. ನಿಜ ಹೇಳಬೇಕಂದ್ರೆ
ಇಂದು ನನ್ನನ್ನು ಬಲಾತ್ಕಾರ ಮಾಡಲು ಬಂದವನು ಈ ಪಾಪಿ ಪ್ರತಾಪ ಸರಿಯಾದ ಸಮಯಕ್ಕೆ ಬಂದು ಯಾವುದೋ ಪುಣ್ಯಾತ್ಮ ಕಾಪಾಡಿದ ಅಷ್ಟೇ. ಅದು ಬಿಟ್ರೆ ಯಾವ ತಪ್ಪನ್ನು ನಾನು ಮಾಡಿಲ್ಲ. ವಾರ್ಯವಾ, ಪರವಾಗಿಲ್ಲ, ಚೆನ್ನಾಗಿ ನಾಟಕ ಮಾಡ್ತೀಯ. ಹಾಲು ಜೇನಿನಂತ ಕೂಡಿದ ನಮ್ಮ ಸ್ನೇಹದಲ್ಲಿ ಹುಳಿಯಿಂಡಿ ಗೌಡರಿಂದ ನನ್ನನ್ನು ದೂರ ಮಾಡಕ್ಕೆ ಮೆಂದ್ರಿವ್ಯಾ. ನಿನ್ನ ಕೆಟ್ಟ ಚಟಕ್ಕೆ ಕೆಟ್ಟ ದಾರಿನೇ ತುಳಿದದ್ದಕ್ಕೆ ನಾನೇ ಕಾರಣವೆಂದು ಹೇಳ್ತಿರ್ವ್ಯಾ. ಗೌಡ್ರೆ, ಈ ಅಪವಾದ ನನ್ನ ಮೇಲೆ ಬಂದಿತ್ತು ಅಂದ ಮೇಲೆ ಖಂಡಿತವಾಗಿ ನಿಮ್ಮ ಸಹವಾಸ ನನಗೆ ಬೇಡ. ನಾನೇನು ಬರುತ್ತೇನೆ. ಇಲ್ಲ ಪ್ರತಾಪ್, ನಿನ್ನ ಗುಣ ನಡೆದಿಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಲೇ, ಅವಳು ಯಾರೆಂಬುವುದನ್ನು ಮೊದಲು ಬಾಯಿ ಬಿಡಿಸುತ್ತೇನೆ, ನಂತರ ಅವನನ್ನು ಸುಟ್ಟು ಹಾಕುತ್ತೇನೆ. ಹೇಳ ಪ್ರತಾಪ್, ಯಾರವನು? ಅಣ್ಣ, ಯಾರಣ್ಣ? ಸುತ್ತ 10 ಹಳ್ಳಿಗೆ ಸರ್ದಾರ ಎನಿಸಿಕೊಂಡ ಈ ಹುಲಿ ಸೇಡಿನ ಶಿವ ಕೆಣಕಿದರೆ ಕಾದು ಕಚ್ಚುವ ಕಾಳಿಂಗ ಸರ್ಪವೆಂದು ಸರ್ವರು ತಿಳಿದು ಈ ನನ್ನ ಪಾದ ಪೂಜೆ ಮಾಡಿದರೆ ನೀನು ನನ್ನ ಮರ್ಯಾದೆಯನ್ನು ಕಳುಹಿಸುತ್ತಿರುವೆಯ? ಹೇಳು, ಯಾರು ಆ ಬಂಡ ಬಡ್ಡಿಯ ಮಗನೆಂದು? ನಿಜವಾಗ್ಲೂ ನನ್ನ ಮಾತನ್ನು ನಂಬಣ್ಣ. ಸತ್ಯವಾಗ್ಲೂ ನಾನು ತಪ್ಪು ಮಾಡಿಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನನ್ನು ಬಿಟ್ಟು ಬಿಡೋಣ. ಬೇಕಾದ್ರೆ ಗೊತ್ತಿಲ್ಲ, ಗೊತ್ತು ಮಾಡಿ ತೋರಿಸಿ ಗೌಡ್ರೆ. ಮತ್ತೆ ಲೇಟು. ನಾನು ಕೋಪಗೊಂಡರೆ ದಗದಗನೆ ಉರಿಯುತ್ತಿರುವ ಬೆಂಕಿಯ ಖಂಡ. ಸುಮ್ಮನೆ ಈ ನನ್ನ ಸಿಟ್ಟನ್ನು ಹೆಚ್ಚಿಸಿ ಮತ್ತಷ್ಟು ಸೇಡು ಹೆಚ್ಚಿಸಿ ಸತ್ತು ಹೋಗಬೇಡ. ಹೇಳು, ಆ ಕೆಟ್ಟ ಸುಳೆಯ ಮಗ ಯಾರೆಂಬುವುದನ್ನು. ಇಲ್ಲಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಬಿಟ್ಟು ಬಿಡೋಣ. ಬಿಟ್ಟು ಬಿಡು. ಬೇಕಾದ್ರೆ ನಿನ್ನ ದೀಪ, ನೀನು 10 ಕರೆದರೆ ಕರುಣೆ ಬಂದು ಬಿಟ್ಟು ಬಿಡುತ್ತೇನೆಂದು ತಿಳಿದುಕೊಂಡಿರುವೆಯ? ನನ್ನ ಹೆತ್ತವರೇ ಸತ್ತರು, ನನ್ನ ಈ ಕೆಟ್ಟತನವನ್ನು ಬಿಟ್ಟಿಲ್ಲ. ನೀನು ನನ್ನ ಒಡ ಹುಟ್ಟಿದವಳು ಅಂದ ಮೇಲೆ ಈ ನನ್ನ ಸೇಡು ಕಡಿಮೆಯಾಗಬಹುದೇ? ಮಗಳು ಯಾರವನು? ನನಗೆ ಗೊತ್ತಿಲ್ಲ. ಬೇರೆ ಯಾರು ಅಲ್ಲ ಗೌಡ, ನಾನೇ. ದೀಪ, ನಡೆ ಒಳಗೆ. ಲೇ, ಯಾರೋ ನೀನು? ನನ್ನ ಪರ್ಮಿಷನ್ ಇಲ್ಲದೆ ಈ ಊರೊಳಗೆ ಬಂದದ್ದು ಅಲ್ಲದೆ ಆ ಪಾಪಣ್ಣನ ಮನೆಯ ಬೀಗ ಬರುದು ಒಳ ಹೊಕ್ಕಿರುವಿಯಲ್ಲ. ಲೇ, ಯಾರೋ ನೀನು? ಅದೇ ಪಾಪಣ್ಣನ ಮಗ ನಾನು. ಏನಂದೆ ಗೌಡ? ಪರ್ಮಿಷನ್? ನಾನು ನನ್ನ ಮನೆಗೆ ನನ್ನ ಊರಿಗೆ ಬರಲು ಯಾವನ್ ಪರ್ಮಿಷನ್ ಯಾಕೆ ಬೇಕಲೇ ಗೌಡ? ಯಾಕೆ ಬೇಕು? ಬಿಟ್ಟೆ ಮರ್ಯಾದೆ ಕೊಟ್ಟು ಮಹತ್ತನಾಡು. ಯಾಕಂದ್ರೆ ಹೆಚ್ಚಿಗೆ ಮಹತ್ವನಾಡಬೇಡ ಮಗನೇ. ನಾನು ಈ ಊರ ಗೌಡನಿದ್ದೇನೆ. ಗೌಡ,
ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೋ, ಇಲ್ಲ ಅಂದ್ರೆ ಬಿ ಕೇರ್ಫುಲ್ ಗೌಡ. ಲೇ ಸೊಕ್ಕಿನ ಬಡಬಿಕಾರಿ, ನೀನು ಆ ಪಾಪಣ್ಣನ ಮಗನೇ. ನೋಡ, ನೀನು ಯಾವ ಪುಣ್ಯಾತ್ಮನ ಮಗನೋ ನನಗೆ ಗೊತ್ತಿಲ್ಲ, ಆದರೆ ಆ ಪಾಪಣ್ಣ ನನಗೆ ಕೊಡಬೇಕಾದ ಹಣದಲ್ಲಿ ತನ್ನ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿನಲ್ಲಿ ಬರೆದಿಟ್ಟು ಹೋಗಿದ್ದಾನೆ. ಗೌಡ, ಹಾಗಾದರೆ ನನ್ನ ತಂದೆ ಎಲ್ಲಿಗೆ ಹೋಗಿದ್ದಾನೆ? ನನಗೇನು ಗೊತ್ತು? ತನ್ನ ಮನಸ್ಸು ಎಲ್ಲಿಗೆ ಕರೆದುಕೊಂಡು ಹೋಗಿದೆಯೋ ಅಲ್ಲಿಗೆ ಹೋಗಿರಬಹುದು. ಗೌಡ್ರಿ, ನಿಜ ಹೇಳಿ, ನನ್ನ ತಂದೆ ಎಲ್ಲಿಗೆ ಹೋಗಿದ್ದಾನೆ? ಬೇಕಾದರೆ ನನ್ನ ಆಸ್ತಿ ಅಂತಸ್ತು ಎಲ್ಲ ನೀವೇ ಇಟ್ಟುಕೊಳ್ಳಿ, ನನ್ನ ತಂದೆಯನ್ನು ನನಗೆ ತೋರಿಸಿಬಿಡಿ. ಲೇ ತಿರಬೋಚಿ, ನಿನ್ನ ತಂದೆ ಇಲ್ಲಿಯೇ ಇದ್ದಾನೆ. ಎಲ್ಲಿಗೆ ಹೋಗ್ಯಾನಂತ ಹೇಳಲಿಕ್ಕೆ ಲೇ ಕುಮಾರ, ನನ್ನೇನು ದೇವರೆಂದು ತಿಳಿದುಕೊಂಡಿರುವಿಯ? ನೋಡ, ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ನೀನು ಈ ಊರಲ್ಲಿ ಇರಬೇಡ. ಎದ್ದರು ಹೊಲ ಇಲ್ಲ, ಮನೆ ಇಲ್ಲ, ಲೇ ಹಿಂದೂ ಇಲ್ಲ, ಮುಂದೂ ಇಲ್ಲ. ಅದಕ್ಕಾಗಿ ನೀನು ಈ ಊರಲ್ಲಿದ್ದರೇನು ಪ್ರಯೋಜನವಿಲ್ಲ. ಲೇ ಗೌಡ, ನನ್ನ ತಂದೆಗೆ ತೊಂದರೆ ಕೊಟ್ಟು ನೀನೇ ಊರು ಬಿಡಿಸಿರಬೇಕು ಒಂದು, ಇಲ್ಲ ಆಸ್ತಿ ಹೊಡೆಯಲಿಕ್ಕೆ ಕೊಲೆ ಮಾಡಿರಬೇಕು ಒಂದು. ಗೌಡ, ನಾನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇನೆ, ನಾನು ನನ್ನ ಮನೆಯಲ್ಲಿಯೇ ಇರುತ್ತೇನೆ. ಅದೇನ್ ಮಾಡ್ತೀಯೋ ನಾನು ನೋಡುತ್ತೇನೆ ಗೌಡ, ನೋಡುತ್ತೇನೆ. ಹೋಗ ಮಗನೇ, ಹೋಗ. ಲೇ ಕೆಟ್ಟ ಸುಳೆಯ ಮಗನೇ ಕುಂಹಾರ, ನೀನು ಊರಿಗೆ ಕಾಲಿಟ್ಟ ಹುಲಿ. ನೀನು ಹುಲಿಯಾದರೆ ನಿನ್ನನ್ನು ಭೇಟಿಯಾಡುವ ಬೇಟೆಗಾರ ಈ ರಾವಣ ಗೌಡ. ಲೇ ಕುಮಾರ, ನಿನ್ನಂತೆ ನೋಡಿಕೊಳ್ಳುವ ಸಾವಿರಾರು ಆ ಸುಳೆಯ ಮಕ್ಕಳನ್ನು ಸುಡುಗಾಳಕ್ಕೆ ಸೇರಿಸಿದ ಸರ್ದಾರ ನಾನು. ಅಂದ ಮೇಲೆ ಮಗಳೇ, ನೀನು ನನ್ನನ್ನು ನೋಡಿಕೊಳ್ಳುತ್ತಿರುವೆ ಆ ಮಗನೇ. ಹೌದು, ಈ ವಿಷಯ ಇವನಿಗೆ ಗೊತ್ತಾಗಬೇಕಾದರೆ ಆ ಕೆಟ್ಟ ಸುಳೆಯ ಮಗ ರವ್ಯಾನೆ ತಿಳಿಸಿರಬೇಕು. ತಿಳಿಸಲಿ. ರವ್ಯ, ನಾಳೆ ನೀನು ನನಗೆ ಕೊಡಬೇಕಾಗಿದ್ದ ಹಣವನ್ನು ನಾಳೆ ಕೊಡದಿದ್ದರೆ ರವ್ಯ, ನಿನ್ನ ಮೈ ಚರ್ಮವನ್ನು ಸುಲಿದು ನಿನಗೆ ಒತ್ತು ಬುತ್ತಿ ಕಲಿಸಿ ನನ್ನ ಮನೆಯ ಕಂಬಕ್ಕೆ ಕಟ್ಟಿ ನಿನ್ನನ್ನು ಚರ್ಮ ಸುಲಿಯಲಿದ್ದರೆ ರವ್ಯ, ಸಿದ್ಧನಾಗಲೇ ಮಗನೇ, ಸಿದ್ಧನಾಗೋ. ನೀನು ಮಾಡಿರುವ ಈ ತಪ್ಪಿಗೆ ತಕ್ಕ ವ್ಯಕ್ತಿ ಅನುಭವಿಸಲು लूटे तो भंडार लौटा, चढ़े तो अति पर चढ़ना, नहीं तो सेंट्रल जेल।